ಎಲ್ರಿಗೂ ಪತ್ರಿಕಾಗೋಷ್ಠಿಗೆ ಸರಿ ಚೆಕ್ ಮಾಡ್ಕೊಬಿಡಿ. ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ, ಈ ಪತ್ರಿಕಾಗೋಷ್ಠಿಗೆ ಸಂಬಂಧಿಸಿದಂತೆ ನಮ್ಮ ಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ಕರ್ನಾಟಕ ಸಂವಿಧಾನ ಸೇನೆಯ ಜಿಲ್ಲಾಧ್ಯಕ್ಷರಾದಂಥ ಕುಮಾರ್ ಅವರು ಭಾಗವಹಿಸಿದ್ದಾರೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಲೋಕೇಶ್ KC ಅವರು ಇದ್ದಾರೆ. ಮತ್ತು ನಮ್ಮ ಸಂಘಟನೆಯ ಬೆಂಬಲಿಗರಾದಂತಹ ಅಭಿಗೌಡರು ದ್ರಾವಿಡ ಕನ್ನಡ ಚಳವಳಿ ಅವರು ಬಂದಿದ್ದಾರೆ. ಮತ್ತು ನಮ್ಮ ಜಿಲ್ಲೆಯ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರದೀಪ್ HD ಅವರು ಇದ್ದಾರೆ. ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರಮೋದ್ ಬೇಬಿ ಅವರು ಕೂಡ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದರೆ, ದಿನಾಂಕ 8/2/2026 ಭಾನುವಾರದಂದು ಗಾಂಧಿ ಭವನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂವಿಧಾನ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಂವಿಧಾನ ದಿನಾಚರಣೆ ಜನವರಿ 26, 1950ರಂದು ಸಂವಿಧಾನ ಈ ದೇಶಕ್ಕೆ ಜಾರಿಯಾದ ದಿನ. ನವೆಂಬರ್ 26, 1949ರಲ್ಲಿ ಅರ್ಪಣೆಯಾದ ದಿನ. 2014ರಲ್ಲಿ ಕೇಂದ್ರ ಸರ್ಕಾರ ಸಂವಿಧಾನ ದಿನಾಚರಣೆ ಅಂತ ಘೋಷಣೆ ಮಾಡಿದ್ರು. ಆದರೆ ನಾವು ಅದಕ್ಕಿಂತ ಮುಂಚೆ 2020ರಿಂದನೂ ಕೂಡ ನಾವು ಸಂವಿಧಾನ ಜಾರಿ ದಿನವನ್ನು ಸಂವಿಧಾನ ದಿನಾಚರಣೆ ಅಂತ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗಾಗಿ ಈ ವರ್ಷವೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ. ಏನು ಸಂವಿಧಾನದ ಆಶಯ ಏನಿತ್ತು ಅಂತಂದರೆ, ಬಾಬಾ ಸಾಹೇಬರು ಪಾರ್ಲಿಮೆಂಟ್ ಚರ್ಚೆನಲ್ಲಿ ಡಿಬೇಟ್ನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ, ಈ ದೇಶಕ್ಕೆ ಇವತ್ತು ರಾಜಕೀಯ ಸಮಾನತೆ ಸಿಕ್ಕಿದೆ, ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಇನ್ನೂ ಮುಂದುವರಿದಿದೆ. ಈ ರಾಜಕೀಯ ಸಮಾನತೆಯನ್ನು ಬಳಸಿಕೊಂಡು ಈ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನು ತೊಲಗಿಸಬೇಕಾದ ಜವಾಬ್ದಾರಿ ಈ ದೇಶದ ಆಳುವ ಸರ್ಕಾರಗಳಿದ್ದು ಅಂತ ಮಾತಾಡ್ತಾರೆ. ಆದರೆ ರಾಜಕೀಯ ಸಮಾನತೆ ಸಿಕ್ಕಿದೆ ಅಂತ ಹೇಳ್ತೀವಿ. ಆ ಸಮಾನತೆಯನ್ನು ಬಳಸಿ ರಾಜಕೀಯ ಇಚ್ಛಾಶಕ್ತಿಯಂತಹ ಆಳ್ವಿಕೆ ಮಾಡುವಂಥ ಸರ್ಕಾರಗಳು ಇನ್ನೂ ಕೂಡ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ತೊಲಗಿಸಿಲ್ಲ ಅನ್ನೋದು ನನಗೆ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ಸಂವಿಧಾನವನ್ನು ನಾವು ಚರ್ಚೆ ಮಾಡಲೇಬೇಕಾಗಿದೆ. ಏಕೆಂದರೆ ಇನ್ನೂ ಕೂಡ ನಿರುದ್ಯೋಗ ಇದೆ, ಮನೆಗಳಿಲ್ಲ, ಮತ್ತು ಆರೋಗ್ಯ ಸಮಸ್ಯೆಗಳಿದೆ. ಈ ದೇಶದಲ್ಲಿ ತಾಂಡವಾಡ್ತಾ ಇದೆ. ದೊಡ್ಡ ದೊಡ್ಡ ಕಾಯಿಲೆಗಳು ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಸಿಗ್ತಾನೆ, ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಕಾಸಿದ್ದಾನೆ ಸತ್ತೋಗ್ತಾ ಇದ್ದಾರೆ ಬಡವರು. ಮತ್ತು ನಿರಾಶ್ರಿತರಿದ್ದಾರೆ, ಇನ್ನೂ ಆಶ್ರಯಗಳಿಲ್ಲ, ಮನೆ ಆಶ್ರಯ ಇಲ್ಲ. ಓದಂಥ ವಿದ್ಯಾವಂತರಿಗೆ ಉದ್ಯೋಗ ಭದ್ರತೆ ಇಲ್ಲ. ಆ ಕಾರಣಕ್ಕೆ ಸಂವಿಧಾನದ ಆಶಯ ಹಾಗೇ ಇದೆ. ಏನು 140 ಕೋಟಿ ಜನರು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಆಶಯ ವಿರುದ್ಧವಾಗಿ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ನಾವು ಸಂದರ್ಭದಲ್ಲಿ ಸಂವಿಧಾನದ ಆಶಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಪ್ರತಿ ವರ್ಷ ಅಲ್ಲ, ಪ್ರತಿ ದಿನವೂ ಚರ್ಚೆ ಮಾಡುವಂತಹ ಒಂದು ಸಂದರ್ಭ ಒದಗಿದೆ. ಹಾಗಾಗಿ ನಾವು ಕರ್ನಾಟಕ ಸಂವಿಧಾನ ಸೇನೆ ವತಿಯಿಂದ 2026 ಜನವರಿ 8ರಂದು ನಾವು ಈ ವಿಚಾರವನ್ನು ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೆ ಈ ವಿಚಾರವನ್ನು ತಾವೆಲ್ಲರೂ ಪ್ರಕಟಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಜ್ಞಾನಪ್ರಕಾಶ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಮತ್ತು ಯೋಜನಾ ಆಯೋಗದ ನಿರ್ದೇಶಕರು ಕರ್ನಾಟಕ ಸರ್ಕಾರ ಚಂದ್ರಶೇಖರಯ್ಯನವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮತ್ತು ನಿವೃತ್ತ ಇಂಜಿನಿಯರ್ಗಳಾದಂತಹ ಶಿವರಾಮ್ ಅವರು ಮತ್ತು ಕರ್ನಾಟಕ ಸಂವಿಧಾನ ಸೇನೆಯ ರಾಜ್ಯಾಧ್ಯಕ್ಷ ನರಸಿಂಹಮೂರ್ತಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಪ್ರಕಟಿಸಬೇಕು ಅಂತೇಳಿ ತಮ್ಮಲ್ಲಿ ವೈಯಕ್ತಿಕವಾಗಿ ಮನವಿಯನ್ನು ಮಾಡಿಕೊಡ್ತೀನಿ. ಈ ಮತ್ತೊಂದಷ್ಟು ವಿಚಾರಗಳನ್ನ ಅಭಿಗೌಡರು ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಬೇರೆ ಇನ್ನೆಲ್ಲಿ ಚೆನ್ನಾಗಿ ನಡೀತಾ ಇದೆಯೋ ಇಲ್ವೋ, ಮಂಡ್ಯದಲ್ಲಂತೂ ಚೆನ್ನಾಗಿ ನಡೀತಾ ಇದೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಮಂಡ್ಯದಲ್ಲಿ ಪ್ರತಿಯೊಬ್ಬರೂ ಅವರ ಹಕ್ಕುಗಳನ್ನ ಚಲಾಯಿಸೋದ್ರಲ್ಲಿ ಭಾಳ ಮುಂದೆ ಇದ್ದಾರೆ. ಜೊತೆಗೆ ಏನು ಸಂವಿಧಾನ ನಮ್ಮೆಲ್ಲರಿಗೂ ಒಂದು ವೈಜ್ಞಾನಿಕ ಮನೋಭಾವನೆ ಮೂಡಿಸೋದ್ರ ವಿಚಾರವಾಗಿ ಅವಕಾಶ ಕೊಟ್ಟಿದೆ, ಒಂದು ಕರ್ತವ್ಯ ಅಂತ ಹೇಳಿದೆ. ಅದನ್ನು ಕೂಡ ಮಂಡ್ಯ ಜಿಲ್ಲೆಯಲ್ಲಿ
ಬೇರೆ ಎಲ್ಲ ಕಡೆ ಹೋಲಿಸಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಚೆನ್ನಾಗಿ ನಡೆಯುತ್ತೆ. ಆದ್ರೂ ಕೂಡ ಸಂವಿಧಾನದ ಅರಿವು ಸಾಕಷ್ಟು ಇಲ್ಲ. ಈ ಒಂದು ಜಾತಿ ವ್ಯವಸ್ಥೆಯ ಕಾರಣಕ್ಕೆ ಸಂವಿಧಾನ ಅಂತಂದರೆ ಅದು ಒಂದು ಜಾತಿಗೆ ಸೀಮಿತ, ಒಂದು ವರ್ಗಕ್ಕೆ ಸೀಮಿತ ಅನ್ನುವಂಥ ವಾಸ್ತವನ ನಾವು ಬದಿಗೊತ್ತಿ ಎಲ್ಲ ಜನರಿಗೂ ಇದು ಸಲ್ಲುವಂಥದ್ದು. ಎಲ್ಲ ಸಮುದಾಯಗಳು, ಎಲ್ಲ ಜಾತಿ ಜನರು ಕೂಡ ಇವತ್ತು ಇದೇ ಸಂವಿಧಾನದ ಕೆಳಗಡೆ ಬದುಕನ್ನು ಕಟ್ಕೊಂಡಿರುವಂಥದ್ದು, ಬದುಕ್ತಾ ಇರುವಂಥದ್ದು. ಹಾಗಾಗಿ ಸಂವಿಧಾನದ ಬಗ್ಗೆ ಯಾವುದೇ ರೀತಿಯ ಕಾರ್ಯಕ್ರಮಗಳು ನಡೆದ್ರೆ ನೀವು ಈಗಾಗಲೇ ಮಂಡ್ಯ ಪತ್ರಕರ್ತರು ಅದಕ್ಕೆ ಸಾಕಷ್ಟು ಬೆಂಬಲ, ಪ್ರೋತ್ಸಾಹ ಕೊಡ್ತಾ ಬರ್ತಾ ಇದ್ದೀರಿ. ಈ ಕಾರ್ಯಕ್ರಮಕ್ಕೂ ಕೂಡ ಅದೇ ರೀತಿಯ ಬೆಂಬಲನ ನಾವು ನಿಮ್ಮಿಂದ ಕೇಳ್ಕೊಳ್ತಾ ಇದ್ದೀವಿ. ಆ ದಿನ ಗಾಂಧಿ ಭವನದಲ್ಲಿ ಸುಮಾರು ಒಂದು 500 ಜನ ಸೇರ್ತಾರೆ. ಈ ಮತ್ತೆ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಸ್ಗಳು ಕೂಡ ಅವತ್ತು ಬರ್ತಾರೆ. ಅವತ್ತು ನೀವುಗಳು ಕೂಡ ಅಲ್ಲಿ ಉಪಸ್ಥಿತರಿದ್ದು ನೀವುಗಳು ಪ್ರಶ್ನೆ ಕೇಳೋದ್ರ ಮೂಲಕ ಇನ್ನೊಂದಷ್ಟು ಅರಿವನ್ನು ವಿಸ್ತಾರ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಏನಾದರೂ